ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 10 ಮಂದಿಯ ಅರೆಸ್ಟ್ ಆಗಿದೆ. ಇದೀಗ ತನಿಖೆಯನ್ನು ಕೂಡ ಪೊಲೀಸರು ಆರಂಭಿಕವಾಗಿ ಮಾಡ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸೇರಿ ಒಟ್ಟು 10 ಮಂದಿಯನ್ನ ಬಂಧಿಸಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಎಂಬಂತಹ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಬಂದು ಕೊಲೆ ಮಾಡಿ ಮೋರಿಗೆ ಬಿಸಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ನೂ ಸೇರಿದಂತೆ ಒಟ್ಟು 10 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಅವರ ಬಾಡಿಗಾರ್ಡ್ಸ್ ಹಾಗೆ ಅದೇ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಎಲ್ಲರನ್ನ ಕೂಡ ಪಬ್ಲಿಕ್ ಟಿವಿಯಲ್ಲಿ ಬಂಧಿತರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಪವನ್ ದರ್ಶನ್ ಆಪ್ತ, ಕಿಡ್ನಾಪ್ಗೆ ಸೂಚನೆ ಕೊಟ್ಟವನೇ ಈತ. ಪ್ರದೋಷ್ ಅಂತ ಹೋಟೆಲ್ ಉದ್ಯಮಿ, ಈತ ಕೂಡ ಇದರಲ್ಲಿ ಕೈ ಜೋಡಿಸಿದಾನೆ ಈ ಮರ್ಡರ್ನಲ್ಲಿ ಅಂತ. ಕಾಮಾಕ್ಷಿಪಾಳ್ಯ ಮರ್ಡರ್ ಕೇಸ್ನಲ್ಲಿ ಒಟ್ಟು ದರ್ಶನ್ ಸೇರಿ 10 ಮಂದಿ ಅರೆಸ್ಟ್ ಆಗಿದೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಒಬ್ಬ ಹೋಟೆಲ್ ಉದ್ಯಮಿ ಮತ್ತು ದರ್ಶನ್ ಅವರ ಆಪ್ತ, ಮತ್ತೊಬ್ಬ ಪವನ್ ಅಂತ ದರ್ಶನ್ ಆಪ್ತ, ಕಿಡ್ನಾಪ್ಗೆ ಸೂಚನೆ ಕೊಟ್ಟವನು ಈತ ಪವನ್. ಎರಡನೇವ ಪ್ರದೋಷ್ ಅಂತ ಹೋಟೆಲ್ ಉದ್ಯಮಿ, ಈತನ ಕೈವಾಡ ಏನು ಈ ಪ್ರಕರಣದಲ್ಲಿ ಅದನ್ನು ನೋಡ್ತಾ ಹೋಗೋಣ. ನಂದೀಶ್ ಅಂತ ಕಿಡ್ನಾಪ್ ಮಾಡಿ ಕರೆ ತಂದವನು, ಬಹುಶಃ ಈತನೇ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಕಾಣುತ್ತೆ. ನಂದೀಶ್ ಅಂತ ಒಟ್ಟು ಪವಿತ್ರ ಗೌಡ ಅವ್ರನ್ನೂ ಸೇರಿದಂತೆ ಅವ್ರನ್ನೂ ಕೂಡ ಈಗ ವಶಕ್ಕೆ, ಅವರು ಸ್ಟೇಷನ್ ಅಲ್ಲೇ ಇದ್ದಾರೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲೇ ಇದ್ದಾರೆ. ಪವನ್, ಪ್ರದೋಷ್ ಹಾಗೆ ನಂದೀಶ್ ಅಂತ 3 ಬಗ್ಗೆ ಡೀಟೇಲ್ಸ್ ನ ನೋಡ್ತಾ ಇದ್ದೀರಿ. ಇನ್ನೂ ಉಳಿದಂತೆ ಯಾರೆಲ್ಲ ಇದ್ದಾರೆ, ಅವರ ಕೈವಾಡ ಏನು ಈ ಪ್ರಕರಣದಲ್ಲಿ, ಯಾರು ಸೂಚನೆಯನ್ನ ಕೊಟ್ಟಿದ್ದು, ಯಾರ್ಯಾರು ಈ ಒಂದು ಕೊಲೆ ಆಗ್ಬೇಕಾದ್ರೆ ಎದುರಿಗಿದ್ರು, ದರ್ಶನ್ ಕೂಡ ಇದ್ರು ಅಂತ ಹೇಳಲಾಗ್ತದೆ. ದರ್ಶನ್ ಎದುರಲ್ಲೇ ನಡೆದಂತಹ ಕೊಲೆ ಇದು ಅಂತ ಆರೋಪಿತರು ಅಥವಾ ಈಗ ಆಲ್ರೆಡಿ ಅರೆಸ್ಟ್ ಆದಂತವರು ಹೇಳಿದ್ದಾರೆ. ಪೊಲೀಸರಿಗೆ ಕೊಟ್ಟಿರುವ ಮಾಹಿತಿ, ಅವರು ನಾವು ಹೊಡಿಬೇಕಾದ್ರೆ ದರ್ಶನ್ ಕೂಡ ಅಲ್ಲೇ ಇದ್ರು ಅಂತ. ಪ್ರದೋಷ್ ಹೋಟೆಲ್ ಉದ್ಯಮಿ, ಇವರು ಕೂಡ ಬೆಂಗಳೂರಿನವರ, ಯಾವ ಊರಿನವರು, ಯಾವ ಮೂಲದವರು, ಇವೆಲ್ಲವನ್ನ ನೋಡ್ತಾ ಹೋಗೋಣ. ನಂದೀಶ್ ಅಂತ ಕಿಡ್ನಾಪ್ ಮಾಡಿ ಕರೆ ತಂದವನು, ಇವರು ಮೊದಲಿಗೆ ಕಾಂಟ್ಯಾಕ್ಟ್ ಕೇಶವ ಮೂರ್ತಿ ಅಂತ ಪ್ರದೋಷ್ನ ಫ್ರೆಂಡು, ಈತ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್, ಉದ್ಯಮಿ. ರಾಘವೇಂದ್ರ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ಓಕೆ ರಾಘವೇಂದ್ರ ಅಂತ. ಲಕ್ಷ್ಮಣ್, ದೀಪಕ್ ಇವರಿಬ್ರು ದರ್ಶನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು. ವಿನಯ್ ಉದ್ಯಮಿ ಹಾಗೂ ಗೋಡೌನ್ನ ಮಾಲೀಕ, ಗೋಡೌನಿಗೆ ಕರೆತಂದು ಕೂಡ ಹಾಕಿದ್ರಲ್ಲ ಅದು ವಿನಯ್ ಅಂತ, ಆ ಗೋಡೌನ್ನ ಮಾಲೀಕ. ಒಟ್ಟು 10 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇದೀಗ ಈ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 10 ಮಂದಿ ಅರೆಸ್ಟ್ ಆಗಿದ್ದು ತನಿಖೆ ಸಾಗ್ತಾ ಇದೆ. ಮುಂದಕ್ಕೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಪವಿತ್ರ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ಶುರುವಾದಂತಹ ಈ ಒಂದು ಪ್ಲಾನ್ ಕೊಲೆಯಲ್ಲಿ ಹೋಗಿ ನಿಂತಿದೆ. ಕೊಲೆಯಲ್ಲಿ ಹೋಗಿ ನಿಲ್ಲೋದು ಮಾತ್ರ ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ತನಿಖೆಯನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ. ದರ್ಶನ್ ಜೊತೆ ಇನ್ನೂ ಒಟ್ಟು 9 ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ನ್ಯಾಯಾಧೀಶರ ಮುಂಭಾಗ ಅವ್ರನ್ನ ಇರಿಸಿ ವಶಕ್ಕೆ ಇಷ್ಟಿಷ್ಟು ದಿನಗಳ ಕಾಲ ಕೊಡಿ ಅಂತ ಕೇಳ್ತಾರೆ. ಯಾವ ಒಂದು ಸೆಕ್ಷನ್ಸ್ಗಳನ್ನು ಹಾಕ್ತಾರೆ, ಬೇಲ, ನಾನ್ ಬೇಲಬಲ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ಸದ್ಯ. ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಅವರು ಮನವಿ ಮಾಡ್ತಿದಾರಂತೆ ಒಳಗೆ ಹೋಗಿ ಮಾತಾಡಕ್ ಬಿಡಿ ಅಂತ. ಆದ್ರೆ ಪೊಲೀಸರು ಇನ್ನೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹೈ ಪ್ರೊಫೈಲ್ ಪ್ರಕರಣ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಸದ್ಯ ಇನ್ನು ಮುಂದಕ್ಕೆ ಪ್ರಕ್ರಿಯೆಗಳು ಹೇಗಿರುತ್ತೆ? ಮೆಡಿಕಲ್ ಟೆಸ್ಟ್ ಎಷ್ಟೊತ್ತಿಗೆ? ಒಟ್ಟು 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಮಾಹಿತಿ ಏನು ಸಿಗ್ತಾ ಇದೆ? ವಿದ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು 10 ಮಂದಿ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಕೂಡ ಇದ್ದಾರೆ. ನಟ ದರ್ಶನ್ ಅಣತಿಯ ಮೇರೆಗೆ ಅವರ ಆಪ್ತರು ಎನ್ನಲಾದಂತಹ ವ್ಯಕ್ತಿಗಳು ಇದೀಗ ಅವರ ರೇಣುಕಾಸ್ವಾಮಿಯನ್ನ ಕೊಲೆಯನ್ನ ಮಾಡಿದ್ದಾರೆ. ಆತನನ್ನ ಚಿತ್ರದುರ್ಗದಿಂದ ಕರೆತಂದಿದ್ದಾರೆ. ಮೊದಲಿಗೆ ಕರೆತಂದು ಆತನಿಗೆ ಹಲ್ಲೆಯನ್ನು ನಡೆಸಿ ಅದಾದ ಬಳಿಕ ವಾರನ ಮಾಡಿ ಬಿಟ್ಟು ಕಳಿಸಿದ್ರು. ಮತ್ತೆ ಆತ ಪೋಸ್ಟ್ ಆಗ್ತಾ ಅನ್ನೋ ಕಾರಣಕ್ಕೆ ಮತ್ತೆ ಕರೆಸ್ಕೊಂಡು ಕಳೆದ ಶನಿವಾರ ಆತನಿಗೆ RR ನಗರದ ವಿನಯ್ ಎಂಬಾತ ಇದ್ದಾನೆ, ಆತನ ಶೆಡ್ನಲ್ಲಿ ಕೂಡಿಟ್ಟು ಚೆನ್ನಾಗಿ ಥಳಿಸಿದ್ದಾರೆ. ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಆ ಬಳಿಕ ವಿಕೃತವಾಗಿ ಆತನನ್ನು ಕೊಲೆ ಮಾಡಿ ಆ ಬಳಿಕ ಒಂದು ಸ್ಕಾರ್ಪಿಯೋ ಹಾಗೂ ಆಟೋದಲ್ಲಿ ಆತನನ್ನು ಸುಮನಹಳ್ಳಿಯ ರಾಜಕಾಲುವೆಯ ಬಳಿ, ವೃಷಭಾವತಿ ರಾಜಕಾಲುವೆಯ ಬಳಿ ಎಸೆದು ಹೋಗಿರ್ತಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಮೊದಲಿಗೆ 3ರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಹೊರಬಂದಿದ್ದ ನಟ ದರ್ಶನ್ ಹೆಸರು. ಇದೀಗ ದರ್ಶನ್ರನ್ನ ಬೆಳಿಗ್ಗೆ ಮೈಸೂರಿನಿಂದ ಕರೆತಂದು ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನು ಮಾಡುವ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇದೀಗ ದರ್ಶನ್ ಅಣತಿಯ ಮೇರೆಗೆ ಈ ಕೊಲೆಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ಇದೀಗ ದರ್ಶನ್ರನ್ನ ಪೊಲೀಸರು ಇದೀಗ ಕಸ್ಟೋಡಿಯಲ್ ಎನ್ಕ್ವೈರಿ
ತನಿಖೆಯನ್ನು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ ಈಗಾಗಲೇ ಪವನ್ ಎಂಬಾತ, ಅದರ ಜೊತೆಗೆ ಪ್ರದೋಷ್, ನಂದೀಶ್, ಕೇಶವಮೂರ್ತಿ, ರಾಘವೇಂದ್ರ, ಲಕ್ಷ್ಮಣ್, ದೀಪಕ್, ವಿನಯ್, ಕಾರ್ತಿಕ್ ಸೇರಿದಂತೆ 9 ಮಂದಿಯನ್ನ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಇದೀಗ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರರು ಎನ್ನಲಾದಂತಹ ವ್ಯಕ್ತಿ ಇದರಲ್ಲಿ ಪವಿತ್ರ ಗೌಡ. ಕಾರಣ, ಪವಿತ್ರ ಗೌಡರವರಿಗೆ ರೇಣುಕಾಸ್ವಾಮಿ ಒಂದು ಮೆಸೇಜ್ ಅನ್ನ ಮಾಡಿದ್ದ, ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿ ನಿಂದಿಸ್ತಿದ್ದ. ಈ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಅಂತೇಳಿ ಹೀಗಾಗಿ ಇದೀಗ ಪವಿತ್ರ ಗೌಡರನ್ನ ಸಹ ಕಳೆದ 2 ಗಂಟೆಗಳ ಹಿಂದೆ ಇದೀಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತರಲಾಗಿದೆ. ಠಾಣೆಗೆ ಕರೆತಂದು ಇದೀಗ ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಬಹುಶಃ ಈ ಪ್ರಕರಣ ಸಂಬಂಧ ಇದೀಗ ಅರೆಸ್ಟ್ ಪ್ರೊಸೀಜರ್ ಎಲ್ಲ ಮುಗಿಸಿದ ಬಳಿಕ ಸಂಜೆ ವೇಳೆಗೆ ಇವರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಹುಶಃ ಕೊಲೆ ನಡೆದಿರೋ ವಿಚಾರವಾಗಿರೋದ್ರಿಂದ ಮೊದಲಿಗೆ ಕಿಡ್ನಾಪ್ ಅನ್ನ ಮಾಡಲಾಗಿದೆ, ಆ ಬಳಿಕ ಹಲ್ಲೆಯನ್ನ ನಡೆಸಿದ್ದಾರೆ, ಆ ಬಳಿಕ ಕೊಲೆಯನ್ನ ಮಾಡಿದ್ದಾರೆ. ಹೀಗಾಗಿ ಒಂದಷ್ಟು ಸ್ಪಾಟ್ ಮರ್ಜರ್ ಪ್ರಕ್ರಿಯೆ ಇರುತ್ತೆ. ಅದು ವಿನಯ್ನ RR ನಗರದ ಶೆಡ್ ಇರ್ಬೋದು, ಅದಾದ ಬಳಿಕ ಈ ಒಂದು ರಾಜಕಾಲುವೆ ಬಳಿ ಇವರು ಶವವನ್ನ ಬಿಸಾಡಿದಂತಹ ಸ್ಥಳ ಇರ್ಬೋದು, ಇಲ್ಲಿ ಈ ಎಲ್ಲ ಕಡೆ ಸ್ಪಾಟ್ ಮರ್ಜರ್ ಪ್ರಕ್ರಿಯೆಯನ್ನು ನಡೆಸಬೇಕು. ಹೀಗಾಗಿ 1-2-3 ದಿನಗಳ ಕಾಲ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು. ಆದರೆ ಈ ಪ್ರಕರಣದಲ್ಲಿ ಈಗ ಪವಿತ್ರ ಗೌಡರವರ ರೋಲ್ ಏನು ಅನ್ನೋದನ್ನ ಇದೀಗ ಪೊಲೀಸರು ಪತ್ತೆಯನ್ನ ಮಾಡ್ತಿದ್ದಾರೆ. ಪವಿತ್ರ ಗೌಡರು ಇಲ್ಲ ಈತನನ್ನ ಮುಗಿಸಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ ದರ್ಶನ್ ಜೊತೆ ಮಾತನಾಡಿದ್ರ, ಅಥವಾ ಪವಿತ್ರ ಗೌಡರ ಪಾತ್ರ ಏನು ಈ ಪ್ರಕರಣದಲ್ಲಿ, ಮೆಸೇಜ್ ಬಂದ ಬಳಿಕ ಯಾವಾಗ ದರ್ಶನ್ಗೆ ಹೇಳಿದ್ರು, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಬರದಿಂದ ಈ ಒಂದು ತನಿಖೆ ಸಾಕ್ತಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಒಂದು ಕಡೆ ಅರೆಸ್ಟ್ ಆಗಿದೆ ದರ್ಶನ್ ಸೇರಿದಂತೆ ಒಟ್ಟು 10 ಜನರನ್ನ. ಗೊತ್ತಿದ್ದು ಮಾಡಿದ್ದು ತಪ್ಪೋ ಗೊತ್ತಿಲ್ಲದೆ ಮಾಡಿದ ತಪ್ಪೋ ರೇಣುಕಾಸ್ವಾಮಿಯ ಕೊಲೆ ಆಗಿದೆ. ಮೆಸೇಜ್ ಮಾಡಿದಂತಹ ತಪ್ಪಿಗೆ ಜೀವವನ್ನ ತೆಕ್ಕೊಳ್ಬೇಕಾದ ಪರಿಸ್ಥಿತಿ. ಅಪ್ಪ ಅಮ್ಮ ಮಗನನ್ನ ಕಳ್ಕೊಂಡು ಅನಾಥರಾದ್ರೆ, ತುಂಬು ಗರ್ಭಿಣಿ ಹೆಂಡತಿ ಕೂಡ ಗಂಡನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗದೊಂದು ಕಡೆ ತನಿಖೆ ಕೂಡ ಚುರುಕನ್ನ ಪಡೆದುಕೊಳ್ತಾ ಇದೆ. ಮುಂದಕ್ಕೆ ಯಾವೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತೆ, ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕ್ತಾರೆ, ನಟ ದರ್ಶನ್ಗೆ ಜೈಲೇ ಗತಿಯಾಗುತ್ತಾ ಅಥವಾ ಏನಾಗುತ್ತೆ ಈ ಕೇಸ್, ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಅವರ ಅಭಿಮಾನಿಗಳು ಕೂಡ ಏನಾಗುತ್ತೆ ಈ ಒಂದು ಪ್ರಕರಣ, ಮುಂದಕ್ಕೆ ಏನಾಗುತ್ತೆ, ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಅವರು ಕೂಡ ಕಾದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿಯನ್ನ ತಂದಿಟ್ಕೊಂಡಿದ್ದಾರೆ ನಟ ದರ್ಶನ್.